ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಒಂದು ಗ್ಲೋಯಿಂಗ್ ಸೆಷನ್ ಮಾಡ್ತಾ ಇದ್ದೀನಿ. ಮನೆ ಶಿಫ್ಟಿಂಗ್ ಮಾಡ್ತಾ ಇದೆ. ಈ ಮಧ್ಯದಲ್ಲಿ ನನ್ನ ಸ್ಕಿನ್ ನಾನು ಕೇರ್ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಇವತ್ತೊಂದು ಗ್ಲೋಯಿಂಗ್ ಸೆಷನ್ ಮಾಡ್ತಾ ಇದ್ದೀನಿ ಮನೆಯಲ್ಲೇನೆ. ಎಲ್ಲ ಥರದ ಹೇ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಒಂದು ಗ್ಲೋಯಿಂಗ್ ಸೆಷನ್ ಮಾಡ್ತಾ ಇದ್ದೀನಿ. ಸುಮಾರು ಕೆಲ್ಸಗಳಿತ್ತು, ಮನೆ ಶಿಫ್ಟಿಂಗ್ ಅದು ಇದು ಕೆಲಸ ಅಂತ. ನನ್ನ ಸ್ಕಿನ್ನ ನಾನು ಏನೂ ಕೇರ್ ಮಾಡಿಲ್ಲ. ಆಲ್ಮೋಸ್ಟ್ 1 ವೀಕ್ ಆಯಿತು ನಾನು ಏನೂ ಕೇರ್ ಮಾಡಿಲ್ಲ. ಸೊ ನಾಳೆ ನನಗೆ ಶೂಟಿಂಗ್ ಹೋಗೋದಿದೆ. ಸೊ ಅದಕ್ಕೋಸ್ಕರ ಇವತ್ತೊಂದು ಗ್ಲೋಯಿಂಗ್ ಸೆಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಮನೇಲಿ DIY ಏನಿರುತ್ತೋ ಅದನ್ನೆಲ್ಲ ಬಳಸ್ಕೊಂಡು ನಾವು ನೀಟಾಗಿ ಇವತ್ತು ಗ್ಲೋ ಅಪ್ ಆಗೋಣ. ಸೊ ನಿಮಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗ್ಬೋದು. ಐ ಹೋಪ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಕುಡಿತಾ ಇರೋ ಟೀ ಬಂದು ಇದು ಬಟರ್ಫ್ಲೈ ಟೀ. ಸೊ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಹನಿ ಇಲ್ಲ, ಸೊ ನಾರ್ಮಲ್ ಆಗಿ ಇದನ್ನು ಬಿಸಿನೀರಲ್ಲಿ ಹಾಕಿದ್ದೀನಿ. ಇದನ್ನ ಹಿಂಗೆ ಕುಡಿತೀನಿ. ತುಂಬ ಚೆನ್ನಾಗಿದೆ ಕಲರು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಟೀ ರೆಡಿ ಆಯಿತು. ಇದನ್ನ ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ. ಬಿಸಿನೀರು ಕುಡ್ದಂಗಿದೆ, ಇನ್ನೇನಿಲ್ಲ. ಇದರಲ್ಲಿ ಹನಿನೂ ಹಾಕಿಲ್ಲ ನಾನು. ಸೊ ಇದನ್ನು ಕುಡಿತಾ ನಮಗೆ ಏನೇನು ಬೇಕು ಅದನ್ನ ರೆಡಿ ಮಾಡ್ಕೋತೀನಿ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇದರಿಂದ ಏನಾಗುತ್ತೆ ಏನು ಅಂತ. ಅದೇನು ನಾನು ಸ್ಟಡಿ ಮಾಡಿಲ್ಲ, ಈಗ ತಿಳ್ಕೊತೀನಿ, ಈಗ ಗೂಗಲ್ ಮಾಡ್ತೇನೆ. ಸೊ ಜಸ್ಟ್ ಹಾಗೆ ಸುಮ್ಮನೆ ಏನೋ ಒಂದು ಕಾಫಿ ಟೀ ಎಲ್ಲ ಕುಡಿಯೋದು ಸ್ಟಾಪ್ ಮಾಡಬೇಕು ಅಂತ, ಅದರ ಆಲ್ಟರ್ನೇಟಿವ್ ಏನಾದರೂ ಬೇಕಂತ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ ಅಷ್ಟೇ. ಫಸ್ಟಿಗೆ ತಲೆಗೆ ಆಯಿಲ್ ಹಾಕೋತೀನಿ, ಬಿಕಾಸ್ ತಲೆ ಸ್ನಾನ ಮಾಡಬೇಕು. ಸೊ ಅದಕ್ಕೋಸ್ಕರ ಇದು ನನ್ನದು ಆಯಿಲ್ನ ಬಿಸಿ ಮಾಡೋ ಬೌಲು ಸಪ್ರೇಟಾಗಿ ಇಟ್ಟಿದ್ದೀನಿ, ಬಿಕಾಸ್ ಇದೆಲ್ಲ ಹಿಂಗೆ ಬ್ಲ್ಯಾಕ್ ಆಗುತ್ತೆ ಅಂತ. ಆ್ಯಂಡ್ ಈ ಆಯಿಲ್ ಬಂದು ನಿಜ ನನಗೆ ಗೊತ್ತಿಲ್ಲ ಯಾವಾಗ ತೊಗೊಂಡಿದ್ದೀನಿ ಏನು ಎತ್ತ ಅಂತ, ಬಟ್ ಮನೇಲಿತ್ತು. ರೂಟ್ಸ್ ಬಾಟಲ್ ಅಂತ ಸಿಗುತ್ತಲ್ವ, ಅದನ್ನು ತೊಗೊಂಡು ಇದರಲ್ಲಿ ಆಯಿಲ್ ಹಾಕಿಟ್ಟಿದ್ದೆ. ಕಲರ್ ಆಗಿದೆ, ಅದು ಜೇನುತುಪ್ಪ ಕಲರ್ ಆಗಿದೆ, ಕಾಣಿಸ್ತಾ ಇಲ್ಲ. ಸೊ ಇದಕ್ಕೆ ಮೆಂತೆನೂ ಹಾಕ್ಕೊಂಡಿದ್ದೀನಿ. ಸೊ ಈ ಆಯಿಲ್ ಜೊತೆಗೆ ಸ್ವಲ್ಪ ನಾನು ನಾರ್ಮಲ್ ಆಯಿಲ್ನ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಸ್ವಲ್ಪ ಹಾಟ್ ಮಾಡಿಬಿಟ್ಟು ಹಚ್ಕೊಳ್ಳೋಣ. ನಾರ್ಮಲ್ ಆಯಿಲ್ ಒಂದು ಸ್ವಲ್ಪ ಹಾಕೋತೀನಿ, ತೋರಿಸ್ತೀನಿ ಹಿಂಗೆ ಕಾಣಿಸ್ತಾ ಇದೆ. ನಾನು ಹಿಂಗೆ ತೋರ್ಸೋಕೆ ಹೋದರೆ ಇದನ್ನು ಚಲ್ಬಿಡ್ತೀನಿ, ಅದಕ್ಕೋಸ್ಕರ ತೋರಿಸ್ತೀನಿ. ಕಾಣಿಸ್ತಾ ಇದೆ ಇದು. ಇದನ್ನು ಸ್ವಲ್ಪ ಬಿಸಿ ಮಾಡ್ತೀನಿ, ಬಿಸಿ ಮಾಡಿಬಿಟ್ಟು ತಲೆಗೆ ಅಪ್ಲೈ ಮಾಡೋಣ. ಬಿಸಿ ಮಾಡ್ಕೋತೀನಿ, ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಚಲ್ಬಿಟ್ಟೆ, ಸ್ವಲ್ಪ ಚೆಲ್ಲಿದ್ದು. ನಾನು ಚೆಲ್ಲಿಲ್ಲ ಅಂದರೆ ನನ್ನ ಇಡೀ ದಿನ ಕಂಪ್ಲೀಟ್ ಆಗಲ್ಲ. ಸೊ ಈಗ ಆಯಿಲ್ನ ಬಿಸಿ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ, ಬಟ್ ಸ್ವಲ್ಪ ಚೆಲ್ಲದೆ ಕೇಳಿದೆ. ಮತ್ತು ಎಷ್ಟು ಮಿಕ್ಕಿತ್ತೋ ಅಷ್ಟೇ ಬಿಸಿ ಮಾಡ್ಕೋತೀನಿ. ಈಗ ಇದನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾನು ಬಿಸಿ ಮಾಡ್ತಾ ಇದ್ದೇನೆ. ಅಂದರೆ ಫಸ್ಟಿಗೆ ನೀರು ಇಟ್ಬಿಟ್ಟು ಅದು ಕುದ್ದ ಮೇಲೆ ಅದ್ರ ಮೇಲೆ ಹಿಂಗೆ ಇದನ್ನು ಒಂದು ಏನು ಹೇಳ್ತೀರಿ ಹಿಂಗೆ ಇಟ್ಕೊಂಡು ಬಿಸಿ ಮಾಡ್ಕೊತೀನಿ. ಸೊ ಬಿಸಿ ಆದದ್ದನ್ನು ಒಂಚೂರು ಆಯಿಲ್ ತಲೆಗೆ ನೀಟಾಗಿ ಅಪ್ಲೈ ಮಾಡ್ತೀನಿ. ಆ್ಯಂಡ್ ನನ್ನ ಹತ್ರ ಮಸಾಜರ್ ಇದೆ, ತೋರಿಸ್ತೀನಿ. ಅದನ್ನು ನೀವು ಮಾಡಿಕೊಂಡ್ರೆ ಒಂಥರ ವಾವ್ ಫೀಲ್ ಕೊಡುತ್ತೆ ಅದಕ್ಕೆ. ಸೊ ಇದು ಬಿಸಿ ಆಗಲಿ. ಈಗ ನಾನು ಇದಕ್ಕೆ ಕಾಫಿ ಪೌಡರ್ ಮತ್ತು ಬ್ರೌನ್ ಶುಗರ್ 2 ಹಾಕ್ಕೊಂಡು, ಈಗ ಇದಕ್ಕೆ ಸ್ವಲ್ಪ ಬೇಬಿ ಆಯಿಲ್ ಹಾಕ್ತಾ ಇದ್ದೀನಿ. ರೋಸ್ ವಾಟರ್, ಒಂದು 2 ನಿಮಿಷ ಹಂಗೆ ಬಿಡ್ತೀನಿ. ಸ್ವಲ್ಪ ಇನ್ನೊಂದು ಚೂರು ಮೈಲ್ಡ್ ಆಗುತ್ತೆ, ಆವಾಗ ಸ್ಕ್ರಬ್ ಮಾಡೋಣ. ಈಗ ಆಯಿಲ್ ಅಪ್ಲೈ ಮಾಡೋಣ. ಅದಕ್ಕೂ ಮುಂಚೆ ನಾನು ಇದು ಟೂಲ್ ತೋರಿಸ್ಬಿಡ್ತೀನಿ. ಇದು ಬಂದು ಹೆಡ್ ಮಸಾಜರ್. ನೀವು ಸುಮಾರು ವಿಡಿಯೋಗಳಲ್ಲಿ ನೋಡಿರ್ಬೋದು. ಇದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿರೋದು. ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಯಾವುದ್ರಲ್ಲಿ ಬೇಕಾದ್ರಲ್ಲಿ ಸಿಗುತ್ತೆ. ತುಂಬ ಕನ್ವೀನಿಯೆಂಟ್ ಇದೆ ಯೂಸ್ ಮಾಡೋದಕ್ಕೆ, ತುಂಬ ಹೆಲ್ಪ್ ಆಗುತ್ತೆ, ತುಂಬ ಚೆನ್ನಾಗಿ ಫೀಲ್ ಕೊಡುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ. ಆಯಿಲ್ ಅಪ್ಲೈ ಮಾಡಿದಾಗ ಈ ಥರ ಮಸಾಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಹೇರ್ ಗ್ರೋತ್ಗೆ ಕೂಡ. ಸೊ ಫಸ್ಟು ಆಯಿಲ್ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಮಸಾಜ್ ಮಾಡೋಣ. ಸ್ವಲ್ಪ ತಗೊಂಡು ಹೇರ್ ಕಲರ್ ಮಾಡಿ, ಎಲ್ಲ ಹೇರ್ ಡ್ಯಾಮೇಜ್ ಆಗ್ತಾಯಿದೆ. ಲೆಂತ್ಗೂ ಕೂಡ ಅಪ್ಲೈ ಮಾಡ್ತೀನಿ. ಹೇರ್ ಫಾಲ್ ಇಷ್ಟೊಂದು ಆಗ್ತಾಯಿದೆ, ಏನು ಮಾಡ್ಕೊಳ್ಳೋ.
ಈಗ ಆಯಿಲ್ ಅಪ್ಲೈ ಮಾಡಿದ್ದೀನಿ ಸ್ವಲ್ಪ. ಸೊ ಈಗ ಮಸಾಜ್ ಮಾಡ್ಕೊಳ್ಳೋಣ. ಗ್ರೇಟ್ ಫೀಲಿಂಗ್. ಈ ಬೇಳೆ ಹಿಟ್ಟದು. ಸೊ ಈ ಬೇಳೆ ಬಂದು ಕೆಂಪು ಬೇಳೆ ಅಂತಲೂ ಹೇಳ್ತಾರೆ, ಆರೆಂಜ್ ಕಲರ್ ಬೇಳೆ ಇರುತ್ತೆ. ಇದು ಚೆನ್ನಾಗಿ ಬೇಳೆ ಅಂತ ನಾವು ಹೇಳ್ತೀವಿ. ಸೊ ಇದ್ರ ಹಿಟ್ಟು ಅದು. ಸೊ ಇದನ್ನು ಹಾಕಿಬಿಟ್ಟು ನಾನು ಫೇಸ್ ಪ್ಯಾಕ್ ಮಾಡ್ತೇನೆ. ತುಂಬ ಒಳ್ಳೆಯದು, ಸ್ಕಿನ್ಗೆ ಬ್ರೈಟ್ ಮಾಡುತ್ತೆ ಸ್ಕಿನ್ನ. ಇದಕ್ಕೆ ನಾನು ಸ್ವಲ್ಪ ಮನೆಯಲ್ಲೇ ಮಾಡಿರೋ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. 2-3 ಡ್ರಾಪ್ಸು ಲೆಮನ್ ಹಾಕೋತಾ ಇದ್ದೀನಿ. ನಿಮ್ಮದು ಸ್ಕಿನ್ನು ತುಂಬ ಸೆನ್ಸಿಟಿವ್ ಇದ್ದರೆ ಹಾಕಬೇಡಿ. ಈಗ ನನ್ನ ಫೇಸ್ ಪ್ಯಾಕ್ ರೆಡಿ ಆಯಿತು. ಸೊ ಇದನ್ನು ಹಾಕ್ಕೊಳ್ಳೋಣ. ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ 10 ಮಿನಿಟ್ಸ್ ಬಿಟ್ಬಿಟ್ಟು ಸ್ವಲ್ಪ ವಾಟರ್ ಹಾಕಿ ಹಿಂಗೆ ಸ್ಕ್ರಬ್ ಮಾಡಿ ರಿಮೂವ್ ಮಾಡಿಬಿಟ್ರೆ ಮುಗೀತು. ಬಾಡಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ಕಾಫಿ ಬೇಕು, ಆಮೇಲೆ ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ ಇದೆ, ಆಮೇಲೆ ಮುಲ್ತಾನ್ ಮಿಟ್ಟಿ ಇದೆ, ಆಮೇಲೆ ವೈಲ್ಡ್ ಟರ್ಮರಿಕ್ ಇದೆ, ಲೆಮನ್ ಇದೆ, ಆಲ್ಮಂಡ್ ಆಯಿಲ್ ಇದೆ, ಜಾನ್ಸನ್ಸ್ ಬೇಬಿ ಆಯಿಲ್ ಇದೆ, ಪ್ಲಸ್ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಇದೆ. ಸೊ ಫೇಸ್ ಪ್ಯಾಕ್ ತುಂಬ ಡ್ರೈ ಆಗಿತ್ತು. ಸೊ ಅದಕ್ಕೋಸ್ಕರ ಈಗ ಸ್ವಲ್ಪ ವೆಟ್ ಮಾಡ್ಕೊಂಡು ಬಂದಿದೆ. ಇದನ್ನು ಹಿಂಗೆ ಸ್ಕ್ರಬ್ ಮಾಡಿಬಿಟ್ಟು ವಾಶ್ ಮಾಡ್ತೀನಿ. ಫೇಸ್ ವಾಶ್ ಮಾಡಿದ್ದೀನಿ. ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕಿನ್ನು ಅಂತ. ಆ್ಯಂಡ್ ತುಂಬ ಸಾಫ್ಟ್ ಫೀಲ್ ಇದೆ. ನನಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಈ ಪ್ಯಾಕು. ಸೊ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಹೇಳಿ ಹೆಂಗಿತ್ತು ಅಂತ. ಓಕೆ, ಇವಾಗ ಪೆಡಿಕ್ಯೂರ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಒಂದು 10 ನಿಮಿಷ ಕಾಲನ್ನ ನೆನೆಸಿಟ್ಕೊಂಡ್ಬಿಟ್ಟು ಅದಾದಮೇಲೆ ನೇಲ್ಸ್ ಕಟ್ಟಿಂಗು, ಆಮೇಲೆ ಡೆಡ್ ಸ್ಕಿಲ್ಸ್ನೆಲ್ಲ ರಿಮೂವ್ ಮಾಡೋದಕ್ಕೆ ಸ್ಕ್ರಬ್ ಮಾಡಬೇಕು, ಪ್ಯಾಕ್ ಹಾಕ್ಕೋಬೋದು. ಆಮೇಲೆ ನನ್ನ ಹತ್ರ ಈ ಟೂಲ್ ಇದೆ, ಇದರಿಂದ ನಾನು ಈ ಥರ ಸ್ಕ್ರಬ್ ಮಾಡಿದ್ರೆ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಸೊ ಅದನ್ನು ಮಾಡ್ತೀನಿ. ಆಮೇಲೆ ನಾನು ಸಪ್ರೇಟಾಗಿ ಪ್ಯಾಕ್ ಹಾಕ್ತಾ ಇಲ್ಲ, ಯಾಕಂದರೆ 2 in 1 ನನ್ನ ಹತ್ರ ಇದೆ. ಅಂದರೆ ಸ್ಕ್ರಬ್ಬು ಆಗ್ಬೋದು, ಆಮೇಲೆ ಪ್ಯಾಕ್ಗೂ ಆಗೋ ಥರಕ್ಕೆ ಆವಾಗಲೇ ರೆಡಿ ಮಾಡಿದ್ನಲ್ಲ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನನ್ನ ಹತ್ರ ಇದೊಂದು ಸ್ಮಾಲ್ ಕಿಟ್ ಇದೆ. ಇದು ಪೆಡಿಕ್ಯೂರ್ ಮೆನಿಕ್ಯೂರ್ ಎರಡಕ್ಕೂ ಆಗುತ್ತೆ. ಇದರಲ್ಲಿ ನೇಲ್ಸ್ ಕಿಟ್ ಇದೆ. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಈಗ. ಆ್ಯಂಡ್ ಇದು ಕೂಡ ಬೇಕು. ಸೊ ಲೆಟ್ ಸ್ಟಾರ್ಟ್. ಸೊ ಈಗ ನಾನು ಕಾಲನ್ನ ಇಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ದೊಡ್ಡದು ಇದು ಟಬ್ ಇಲ್ಲ, ಸೊ ಅದಕ್ಕೋಸ್ಕರ ಚಿಕ್ಕದಿದೆ, ಅದರಲ್ಲೇ ಮಾಡ್ತಾ ಇದ್ದೀನಿ. ಸೊ ಒಂದು 10 ನಿಮಿಷ ಬಿಟ್ಟು ನಾನು ಸ್ಕ್ರಬ್ ಎಲ್ಲ ಮಾಡ್ತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ರಿಲ್ಯಾಕ್ಸಿಂಗ್ ಡೇ ಸ್ಪೆಂಡ್ ಮಾಡೋದು. ಆ್ಯಂಡ್ ನಾನು ಇವತ್ತೇ ವ್ಯಾಕ್ಸ್ ಮಾಡಿಸ್ಕೊಂಡಿದ್ದೀನಿ. ಇವತ್ತು ನಾನು ಬೆಳಗ್ಗೆನೇ ಹ್ಯಾಂಡ್ ವ್ಯಾಕ್ಸು ಮತ್ತು ಲೆಗ್ ವ್ಯಾಕ್ಸ್ ಎರಡೂ ಮಾಡಿಸ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಶೇವಿಂಗ್ ಮಾಡ್ತಾ ಇಲ್ಲ, ಇಲ್ಲಾಂದರೆ ಶೇವಿಂಗ್ ಮಾಡ್ಕೊತಿದ್ದೆ ಅನಿಸುತ್ತೆ. ಆ್ಯಂಡ್ ಮನೇಲೇ ನಾನು ವ್ಯಾಕ್ಸ್ ಮಾಡ್ಕೋಬೇಕು ಅಂತ ಎಲ್ಲ ತರಿಸ್ಕೊಂಡಿದ್ದೀನಿ. ಬಟ್ ಇದುವರೆಗೂ ಒಂದು ಸತಿನೂ ಟ್ರೈ ಮಾಡಿಲ್ಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಹುಶಃ ಟ್ರೈ ಮಾಡ್ತೀನಿ ಅನಿಸುತ್ತೆ. ನೋಡೋಣ ಹೆಂಗಿರುತ್ತೆ ಅಂತ, ಅದನ್ನು ಕೂಡ ಟ್ರೈ ಮಾಡೋಣ. ಫಸ್ಟ್ ಈಗ ಒಂದು 10 ನಿಮಿಷ ಇದು ನೆನೆಸಿ ಅದಾದಮೇಲೆ ಸ್ಕ್ರಬ್ ಮಾಡ್ತೀನಿ. ಸೊ ಇವಾಗ ರೆಡಿ ಆದೆ, ಶವರ್ ತಗೊಂಡೆ. ಸೊ ಇನ್ನು ಸ್ವಲ್ಪ ಸ್ಕಿನ್ ಕೇರ್ ಮಾಡಿಬಿಟ್ಟು ರೆಡಿ ಆಗೋಣ. ಆ್ಯಂಡ್ ನನ್ನ ಹೇರ್ಗೆ ನಾನು ಸಿರಪ್ ಹಾಕ್ತೀನಿ ಈಗ. ಆ್ಯಂಡ್ ಫೇಸ್ಗೆ ಸಿರಮ್ ಆ್ಯಂಡ್ ಆ್ಯಸ್ ಯೂಶ್ವಲ್ ಸನ್ಸ್ಕ್ರೀನ್ ಅದೆಲ್ಲ ಹಾಕೊಂಡು ರೆಡಿ ಆಗಬೇಕು. ಸೊ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ರೆಡಿಯಾಗಿ ಆಮೇಲೆ ಸಿಗ್ತೀನಿ.